ಎಲ್ಲರಿಗೂ ನಮಸ್ಕಾರ. ಪ್ರಜ್ಞಾ ಪ್ರಕಲ್ಪ ಹೀಲಿಂಗ್ ಪ್ರಾಕ್ಟೀಸ್ ಸೆಷನ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ದಿನ ದೈವಿ ಶಕ್ತಿಯಿಂದ ನಮ್ಮ ಋಣಗಳಿಂದ ಮುಕ್ತರಾಗುವ ಅಭ್ಯಾಸವನ್ನ ಮಾಡೋಣ. ಪ್ರತಿ ಜನ್ಮದಲ್ಲೂ ಸಂಗ್ರಹಗೊಂಡು ಪರ್ವತದಷ್ಟಾಗಿರುವ ಈ ಋಣಗಳಿಂದ ಬಿಡುಗಡೆಯು ಹೊಂದುವುದು ಮನುಷ್ಯನ ಶಕ್ತಿಯಿಂದ ಅಸಾಧ್ಯ. ಈ ರೀತಿಯ ಎಲ್ಲ ನಕಾರಾತ್ಮಕತೆಯನ್ನ ಶಾಶ್ವತವಾಗಿ ಅಳಿಸಿ ಇದರಿಂದ ನಮ್ಮನ್ನ ಬಿಡುಗಡೆಗೊಳಿಸಿಕೊಳ್ಳುವ ದೈವಿ ಶಕ್ತಿಯ ಅರಿವಿನಿಂದ ನಾವು ಈ ದಿನ ಮುಕ್ತರಾಗೋಣ. ಋಣ, ರೋಗ, ದ್ವೇಷಗಳಿಂದ ಮುಕ್ತರಾಗೋಣ. ನಮ್ಮ ಆರೋಗ್ಯದ ಮೇಲೆ, ಸಂಬಂಧಗಳ ಮೇಲೆ, ವ್ಯಾಪಾರ, ಉದ್ಯೋಗ, ಹಣಕಾಸಿನ ಮೇಲೆ ಆಗುತ್ತಿರುವ ಇದರ ನಕಾರಾತ್ಮಕ ಪ್ರಭಾವದಿಂದ ಮುಕ್ತರಾಗೋಣ. ಎಲ್ಲ ದೀರ್ಘವಾದ ಉಸಿರನ್ನ ತೆಗೆದುಕೊಳ್ಳಿ. ಪ್ರತಿ ಉಸಿರಾಟದ ಜೊತೆಗೆ ತನ್ನ ಒಳಗೆ ಹೊರಗೆ ಎಲ್ಲೆಲ್ಲಿಯೂ ಲಕ್ಷ್ಮೀ ನರಸಿಂಹ ಸ್ವಾಮಿಯ ಶಕ್ತಿ ತುಂಬಿದೆ. ನಾನು ಆ ಶಕ್ತಿಯ ಮಧ್ಯಭಾಗದಲ್ಲಿದ್ದೇನೆ. ಆ ಶಕ್ತಿ ನನ್ನ ಒಳಗೂ ಇದೆ, ನನ್ನ ಹೊರಗೂ ಇದೆ ಎಂಬ ಅರಿವನ್ನ ತಂದುಕೊಳ್ಳಿ. ನಿಮ್ಮ ಶರೀರದ ಪ್ರತಿಯೊಂದು ಕಣಕಣವನ್ನು ಕೂಡ ಈ ಲಕ್ಷ್ಮೀ ನರಸಿಂಹ ಶಕ್ತಿ ತುಂಬಿದೆ ಎನ್ನುವ ಭಾವನೆಯನ್ನ ಮಾಡಿಕೊಳ್ಳಿ. ಪ್ರತಿಯೊಂದು ಅಂಗಾಂಗಗಳು ಕೂಡ ನೆತ್ತಿಯಿಂದ ಪಾದದ ಬೆರಳಿನ ತುದಿಯವರೆಗೂ ಪ್ರತಿಯೊಂದು ಕಣಕಣಕ್ಕೂ ಕೂಡ ಈ ಲಕ್ಷ್ಮೀ ನರಸಿಂಹ ಶಕ್ತಿ ಇದೆ, ಅರಿವಿನಿಂದ ತುಂಬಿದೆ ಎನ್ನುವ ಭಾವನೆಯನ್ನ ಮಾಡಿಕೊಳ್ಳಿ. ಈಗ ಹೇಳಿ: ಲಕ್ಷ್ಮೀ ನರಸಿಂಹ ಸ್ವಾಮಿ, ನನ್ನ ಶರೀರದ ಪ್ರತಿಯೊಂದು ಕಣಕಣದಲ್ಲಿ ನಿನ್ನ ಅರಿವಿನಿಂದ ತುಂಬಿರುವ ಅರಿವನ್ನು ನನಗೆ ಕೊಟ್ಟಿದ್ದಕ್ಕಾಗಿ ಧನ್ಯವಾದ. ಹೀಗೆ ಹೇಳಿ: ನನ್ನ ಆತ್ಮೀಯ ಲಕ್ಷ್ಮೀ ನರಸಿಂಹ ಸ್ವಾಮಿ, ನಾನು ಸೃಷ್ಟಿ ಮಾಡಿಕೊಂಡು ಬಂದ ಭೂಮಿಯ ಋಣ, ಜಲ ಋಣ, ಆಕಾಶದ ಋಣ, ವಾಯು ಋಣ, ಅಗ್ನಿ ಋಣ ಇವುಗಳನ್ನ ಆ ಜನ್ಮದಲ್ಲಿ ಬಗೆಹರಿಸದೆ ಮುಂದುವರಿಸಿಕೊಂಡು ಬಂದಿದ್ದಕ್ಕಾಗಿ ನನ್ನನ್ನು ಕ್ಷಮಿಸು. ನನ್ನ ಆತ್ಮೀಯ ಲಕ್ಷ್ಮೀ ನರಸಿಂಹ ಸ್ವಾಮಿ, ನಾನು ಅನೇಕ ಜನ್ಮಗಳಿಂದ ಸೃಷ್ಟಿ ಮಾಡಿಕೊಂಡು ಬಂದಂತಹ ತಾಯಿ ತಂದೆಯರ ಋಣ, ಜನ್ಮಸ್ಥಳದ ಋಣ, ಗುರು ಋಣ, ದೇವತಾ ಋಣ ಇವುಗಳಿಗಾಗಿ ನನ್ನನ್ನು ಕ್ಷಮಿಸು. ಲಕ್ಷ್ಮೀ ನರಸಿಂಹ ಸ್ವಾಮಿ, ನಾನು ಅನೇಕ ಜನ್ಮಗಳಿಂದ ಸೃಷ್ಟಿ ಮಾಡಿಕೊಂಡು ಬಂದಂತಹ ಬಂಧು ಬಾಂಧವರ ಋಣ, ಸ್ನೇಹಿತರ ಋಣ, ಕಾಯಿಲೆಯ ಋಣ, ಸಾಲದ ಋಣ, ಪತಿ ಪತ್ನಿಯ ಋಣ, ಮಕ್ಕಳ ಋಣ, ಮನೆಯ ಋಣ ಇತ್ಯಾದಿ ಇತ್ಯಾದಿ ಈ ಎಲ್ಲ ಋಣಗಳನ್ನು ಸೃಷ್ಟಿ ಮಾಡಿಕೊಂಡು ಬಂದಿದ್ದಕ್ಕಾಗಿ ನನ್ನನ್ನು ಕ್ಷಮಿಸು. ನನ್ನ ಆತ್ಮೀಯ ಲಕ್ಷ್ಮೀ ನರಸಿಂಹ ಸ್ವಾಮಿ, ಈ ಎಲ್ಲ ಋಣಗಳನ್ನ ಅನೇಕ ಜನ್ಮಗಳಿಂದ ನಾನು ನನ್ನಲ್ಲೇ ಸಂಗ್ರಹಿಸಿಕೊಂಡು ಇಟ್ಟುಕೊಂಡಿದ್ದಕ್ಕಾಗಿ ನನ್ನನ್ನು ಕ್ಷಮಿಸು. ನಾನು ಇದನ್ನು ಬಿಡುಗಡೆಗೊಳಿಸಲು ಯಾವುದೇ ಪ್ರಯತ್ನವನ್ನು ಮಾಡದೆ ಇದರ ನಕಾರಾತ್ಮಕವಾದ ಫಲವನ್ನ ಅನುಭವಿಸಿಕೊಂಡು ಬಂದಿದ್ದಕ್ಕಾಗಿ ನನ್ನನ್ನು ಕ್ಷಮಿಸು. ನನ್ನ ಆತ್ಮೀಯ ಲಕ್ಷ್ಮೀ ನರಸಿಂಹ ಸ್ವಾಮಿ, ಈ ಎಲ್ಲ ಋಣಬಾಧೆಗಳು ನನ್ನ ಈ ಜನ್ಮದ ಈಗಿನ ಆರೋಗ್ಯದ ಮೇಲೆ, ನನ್ನ ಸಂಬಂಧಗಳ ಮೇಲೆ, ಉದ್ಯೋಗ ವ್ಯಾಪಾರದ ಮೇಲೆ, ಹಣಕಾಸಿನ ಪರಿಸ್ಥಿತಿಯ ಮೇಲೆ,
ನಕಾರಾತ್ಮಕವಾಗಿ ಪ್ರಭಾವ ಬೀರಲು ಅನುಮತಿಸಿದ್ದಕ್ಕಾಗಿ, ಅವಕಾಶ ಕೊಟ್ಟಿದ್ದಕ್ಕಾಗಿ ನನ್ನನ್ನು ಕ್ಷಮಿಸಿ. ನನ್ನ ಆತ್ಮೀಯ ಲಕ್ಷ್ಮೀ ನರಸಿಂಹಸ್ವಾಮಿ, ಈ ಎಲ್ಲ ಋಣ ಬಾಧೆಗಳ ಮೂಲಕ ಕಾರಣವನ್ನು ಪರಿಹರಿಸಿಕೊಳ್ಳದೆ, ಬಿಡುಗಡೆಗೊಳಿಸಿಕೊಳ್ಳದೆ, ಇದು ನನ್ನ ಈಗಿನ ಜೀವನದ ಮೇಲೆ ಪ್ರಭಾವ ಬೀರುತ್ತಿರುವುದನ್ನು ಸಹಿಸಿಕೊಂಡು ಅಸಹಾಯಕಳಾಗಿ ಕಷ್ಟಗಳನ್ನ ಅನುಭವಿಸುತ್ತಿರುವುದಕ್ಕಾಗಿ ನನ್ನನ್ನು ಕ್ಷಮಿಸಿ. ನನ್ನ ಆತ್ಮೀಯ ಲಕ್ಷ್ಮೀ ನರಸಿಂಹಸ್ವಾಮಿ, ನಿನಗೆ ನನ್ನ ಎಲ್ಲ ಋಣಗಳನ್ನ, ರಾಕ್ಷಸತ್ವವನ್ನ, ನನ್ನ ಎಲ್ಲ ಅಭ್ಯಾಸ ಬಲವನ್ನ ಸಂಪೂರ್ಣವಾಗಿ ಬಿಡುಗಡೆಗೊಳಿಸುವ ಶಕ್ತಿ, ಸಾಮರ್ಥ್ಯ ಇದೆ ಅಥವಾ ಅರಿವನ್ನು, ನಂಬಿಕೆಯನ್ನು ನನಗೆ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ನನ್ನ ಆತ್ಮೀಯ ಲಕ್ಷ್ಮೀ ನರಸಿಂಹಸ್ವಾಮಿ, ಈ ದಿವಸ ನಿನ್ನ ಶಕ್ತಿಯನ್ನು, ಸಾಮರ್ಥ್ಯವನ್ನು ನನ್ನಲ್ಲಿ ಪ್ರಕಟಪಡಿಸುವ ಮೂಲಕ ನನ್ನ ಎಲ್ಲ ಜನ್ಮಾಂತರದ ನಾನು ಬಯಸಿದರೂ ಬಿಡುಗಡೆಗೊಳಿಸಲು ಅಸಾಧ್ಯವಾದ ಕರ್ಮ ಬಂಧನಗಳಿಂದ ನನ್ನನ್ನು ಬಿಡುಗಡೆ ಮಾಡಿಸಿದ್ದಕ್ಕಾಗಿ ಧನ್ಯವಾದಗಳು. ನನ್ನ ಆತ್ಮೀಯ ಲಕ್ಷ್ಮೀ ನರಸಿಂಹಸ್ವಾಮಿ, ನನ್ನನ್ನು ಜನ್ಮಾಂತರದ ಪಂಚಭೂತಗಳ ಋಣದಿಂದ ಮುಕ್ತಗೊಳಿಸಿದ್ದಕ್ಕಾಗಿ ಧನ್ಯವಾದಗಳು. ನನ್ನ ಆತ್ಮೀಯ ಲಕ್ಷ್ಮೀ ನರಸಿಂಹಸ್ವಾಮಿ, ನನ್ನ ತಂದೆ ತಾಯಿಯರ, ಸಮಾಜದ, ನೆಂಟರು, ಇಷ್ಟರ, ಮಕ್ಕಳು, ಗಂಡ ಹೆಂಡತಿಯರ ನಡುವಿನ ನಕಾರಾತ್ಮಕವಾದ ಎಲ್ಲಾ ಋಣಗಳಿಂದ ಬಿಡುಗಡೆಗೊಳಿಸಿದ್ದಕ್ಕಾಗಿ ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನನ್ನ ಆತ್ಮೀಯ ಲಕ್ಷ್ಮೀ ನರಸಿಂಹಸ್ವಾಮಿ, ನನ್ನ ಋಣ ಬಾಧೆಗಳು, ಗ್ರಹ ದೋಷಗಳು ಯಾವೆಲ್ಲವೂ ನನ್ನ ಕಾಯಿಲೆಗಳಿಗೆ, ಅನಾರೋಗ್ಯಕ್ಕೆ ಕಾರಣವಾಗಿದೆಯೋ ಆ ಎಲ್ಲ ಋಣ ಬಾಧೆಗಳನ್ನು ಶಾಶ್ವತವಾಗಿ ಬಿಡುಗಡೆಗೊಳಿಸಿದ್ದಕ್ಕಾಗಿ ಧನ್ಯವಾದಗಳು. ನನ್ನ ಆತ್ಮೀಯ ಲಕ್ಷ್ಮೀ ನರಸಿಂಹಸ್ವಾಮಿ, ನನಗೆ ಶಾರೀರಿಕ, ಮಾನಸಿಕ, ಆಧ್ಯಾತ್ಮಿಕ ಆರೋಗ್ಯವನ್ನು ಕೊಟ್ಟಿದ್ದಕ್ಕಾಗಿ ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನನ್ನ ಆತ್ಮೀಯ ಲಕ್ಷ್ಮೀ ನರಸಿಂಹಸ್ವಾಮಿ, ನನ್ನ ಆದಿ ದೈವಿಕ ತಾಪ, ಆಧ್ಯಾತ್ಮಿಕ ತಾಪ, ಆದಿ ಭೌತಿಕ ತಾಪಗಳನ್ನ ಸಂಪೂರ್ಣವಾಗಿ ಬಿಡುಗಡೆಗೊಳಿಸಿದ್ದಕ್ಕಾಗಿ, ನನಗೆ ಶಾಂತಿ ಮತ್ತು ನೆಮ್ಮದಿಯನ್ನ ಕರುಣಿಸಿದ್ದಕ್ಕಾಗಿ ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನನ್ನ ಆತ್ಮೀಯ
ಲಕ್ಷ್ಮೀ ನರಸಿಂಹಸ್ವಾಮಿ, ನನ್ನ ಸಂಬಂಧಗಳಲ್ಲಿ ನಾನು ಎದುರಿಸುತ್ತಿರುವ ಸವಾಲುಗಳನ್ನು, ಇದಕ್ಕೆ ಮೂಲ ಕಾರಣವಾಗಿರುವ ಋಣ, ದ್ವೇಷ, ಎಲ್ಲ ನಕಾರಾತ್ಮಕತೆಯನ್ನ ಶಾಶ್ವತವಾಗಿ ನನ್ನಿಂದ ಬಿಡುಗಡೆಗೊಳಿಸಿದ್ದಕ್ಕಾಗಿ ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ಯಾವುದೆಲ್ಲ ಗ್ರಹದೋಷ, ಋಣ ನನ್ನ ಸಂಬಂಧಗಳ ಮೇಲೆ ನಕಾರಾತ್ಮಕವಾದ ಪ್ರಭಾವವನ್ನು ಬೀರುತ್ತಿದೆಯೋ ಅವೆಲ್ಲವನ್ನು ಶಾಶ್ವತವಾಗಿ ನನ್ನಿಂದ ಬಿಡುಗಡೆಗೊಳಿಸಿದ್ದಕ್ಕಾಗಿ ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನನ್ನ ಆತ್ಮೀಯ ಲಕ್ಷ್ಮೀ ನರಸಿಂಹಸ್ವಾಮಿ, ನನ್ನ ಉದ್ಯೋಗ ಮತ್ತು ವ್ಯಾಪಾರದ ಮೇಲೆ ಯಾವುದೆಲ್ಲ ನಕಾರಾತ್ಮಕವಾದ ಋಣಬಾಧೆಗಳು ಪ್ರಭಾವವನ್ನು ಬೀರುತ್ತಿದೆಯೋ ಅದೆಲ್ಲವನ್ನು ಶಾಶ್ವತವಾಗಿ ನನ್ನಿಂದ ಬಿಡುಗಡೆಗೊಳಿಸಿದ್ದಕ್ಕಾಗಿ ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನನ್ನ ಆತ್ಮೀಯ ಲಕ್ಷ್ಮೀ ನರಸಿಂಹಸ್ವಾಮಿ, ಯಾವುದೆಲ್ಲ ಗ್ರಹಬಾಧೆಗಳು, ಋಣ ಗ್ರಹಬಾಧೆಗಳು ನನ್ನ ಹಣಕಾಸಿನ ಮೇಲೆ ನಕಾರಾತ್ಮಕವಾಗಿ ಪ್ರಭಾವವನ್ನು ಬೀರುತ್ತಿದೆಯೋ ಅದೆಲ್ಲವನ್ನು ಶಾಶ್ವತವಾಗಿ ನನ್ನಿಂದ ಬಿಡುಗಡೆಗೊಳಿಸಿದ್ದಕ್ಕಾಗಿ ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನನ್ನ ಆತ್ಮೀಯ ಲಕ್ಷ್ಮೀ ನರಸಿಂಹಸ್ವಾಮಿ, ನನ್ನ ಶಾಂತಿ, ನೆಮ್ಮದಿಯನ್ನ ಕೆಡಿಸುವಂತಹ ಯಾವುದೆಲ್ಲ ನೆನಪುಗಳಿವೆಯೋ, ರೋಗಗಳಿಗೆ, ಅದೆಲ್ಲವನ್ನು ನನ್ನಿಂದ ಶಾಶ್ವತವಾಗಿ ಬಿಡುಗಡೆಗೊಳಿಸಿದ್ದಕ್ಕಾಗಿ ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನನ್ನ ಆತ್ಮೀಯ ಲಕ್ಷ್ಮೀ ನರಸಿಂಹಸ್ವಾಮಿ, ನನ್ನ ಶರೀರ, ಮನಸ್ಸು, ಆತ್ಮಗಳನ್ನು ನಿನ್ನ ಗೆಲುವಿನ ಅರಿವಿನಿಂದ ತುಂಬಿದ್ದಕ್ಕಾಗಿ, ನನಗೆ ಮಾನಸಿಕ, ದೈಹಿಕ ಆರೋಗ್ಯವನ್ನು ಕೊಟ್ಟಿದ್ದಕ್ಕಾಗಿ ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನನ್ನ ಆತ್ಮೀಯ ಲಕ್ಷ್ಮೀ ನರಸಿಂಹಸ್ವಾಮಿ, ನನಗೆ ಆಯುಷ್ಯಪೂರ್ಣ ಆರೋಗ್ಯವನ್ನು, ಆರೋಗ್ಯಪೂರ್ಣ ಆಯುಷ್ಯವನ್ನು, ಪರಿಪೂರ್ಣ ಆಯುಷ್ಯವನ್ನು ಕೊಟ್ಟಿದ್ದಕ್ಕಾಗಿ ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನನ್ನ ಆತ್ಮೀಯ ಲಕ್ಷ್ಮೀ ನರಸಿಂಹಸ್ವಾಮಿ, ನನಗೆ ಸಂಬಂಧಗಳಲ್ಲಿ ಉತ್ತಮವಾದ ಸಂಬಂಧಗಳನ್ನು ಕೊಟ್ಟಿದ್ದಕ್ಕಾಗಿ ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನನ್ನ ಆತ್ಮೀಯ ಲಕ್ಷ್ಮೀ ನರಸಿಂಹಸ್ವಾಮಿ, ನನಗೆ ವ್ಯಾಪಾರದಲ್ಲಿ, ಉದ್ಯೋಗದಲ್ಲಿ ಯಶಸ್ಸನ್ನು ಕೊಟ್ಟಿದ್ದಕ್ಕಾಗಿ ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನನ್ನ ಆತ್ಮೀಯ ಲಕ್ಷ್ಮೀ ನರಸಿಂಹಸ್ವಾಮಿ, ನನಗೆ ನನ್ನ ಹಣಕಾಸಿನಲ್ಲಿ ಅಭಿವೃದ್ಧಿಯನ್ನ ಕೊಟ್ಟಿದ್ದಕ್ಕಾಗಿ ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನನ್ನ ಆತ್ಮೀಯ ಲಕ್ಷ್ಮೀ ನರಸಿಂಹಸ್ವಾಮಿ, ನನ್ನನ್ನು ಮತ್ತು ನನ್ನ ಪ್ರೀತಿ ಪಾತ್ರರನ್ನು, ನನಗೆ ಸಂಬಂಧಪಟ್ಟ ವಸ್ತುಗಳನ್ನು, ಆಸ್ತಿಗಳನ್ನು ನಿರಂತರವಾಗಿ ದಶ ದಿಕ್ಕುಗಳಿಂದಲೂ ಆವರಿಸಿ ರಕ್ಷಣೆ ಮಾಡುತ್ತಿರುವುದಕ್ಕಾಗಿ ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನನ್ನನ್ನು
ನನ್ನ ಪ್ರೀತಿ ಪಾತ್ರರನ್ನು, ನನಗೆ ಸಂಬಂಧಪಟ್ಟ ಎಲ್ಲವನ್ನು ಗ್ರಹಬಾಧೆಗಳಿಂದ, ಋಣಬಾಧೆಗಳಿಂದ, ದ್ವೇಷಗಳಿಂದ ರಕ್ಷಿಸುತ್ತಿರುವುದಕ್ಕಾಗಿ, ಎಲ್ಲ ಋಣ ದ್ವೇಷ ಶಾಶ್ವತವಾಗಿ ಬಿಡುಗಡೆಗೊಳಿಸಿದ್ದಕ್ಕಾಗಿ ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನನ್ನ ಅಂತರ್ಮನಸ್ಸಿನಲ್ಲಿ ತುಂಬಿರುವ ಎಲ್ಲ ರಾಕ್ಷಸ ಗುಣಗಳನ್ನ ಶಾಶ್ವತವಾಗಿ ಬಿಡುಗಡೆಗೊಳಿಸಿ ನನ್ನ ಅಂತರ್ಮನಸ್ಸನ್ನ, ನನ್ನನ್ನ ಶಾಂತಿ ನೆಮ್ಮದಿಯಿಂದ ತುಂಬಿದ್ದಕ್ಕಾಗಿ, ದೈವಿ ಶಕ್ತಿಯ ಅರಿವಿನಿಂದ ತುಂಬಿದ್ದಕ್ಕಾಗಿ ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನನ್ನ ಆತ್ಮೀಯ ಲಕ್ಷ್ಮೀ ನರಸಿಂಹಸ್ವಾಮಿ ನನಗೆ, ನನ್ನನ್ನು ಮತ್ತು ನನ್ನ ಕುಟುಂಬವನ್ನು, ನನ್ನ ಪ್ರೀತಿ ಪಾತ್ರರನ್ನು ಅನುಗ್ರಹಿಸಿದ್ದಕ್ಕಾಗಿ, ಇನ್ನು ಮುಂದೆ ಕೂಡ ನಿರಂತರವಾಗಿ ಅನುಗ್ರಹಿಸುತ್ತಿರುವುದಕ್ಕಾಗಿ ನಾನು ನಿನಗೆ ಧನ್ಯವಾದಗಳನ್ನು ಹೇಳ್ತೇನೆ. ನನ್ನ ಆತ್ಮೀಯ ನರಸಿಂಹಸ್ವಾಮಿ ನನ್ನ ದೂಷಣೆ, ಕೋಪ, ತಾಪ ಇವುಗಳೆಲ್ಲವನ್ನು ಶಾಶ್ವತವಾಗಿ ಬಿಡುಗಡೆಗೊಳಿಸಿ ನನ್ನಲ್ಲಿ ದೈವಿ ಉತ್ಸಾಹವನ್ನು ತುಂಬುತ್ತಿರುವುದಕ್ಕಾಗಿ ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ಎಲ್ಲರೂ ಉಸಿರಿನ ಮೇಲೆ ಗಮನವನ್ನಿಡಿ. ಈಗ ದೈವಿ ಬೆಳಕು ನಿಮ್ಮ ಶರೀರದ ಸುತ್ತ ಒಳಗೂ ಹೊರಗೂ ಆವರಿಸಿದೆ ಅಂತ ಗಮನಿಸ್ಕೊಳ್ಳಿ. ಇದರಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿಯ ಶಕ್ತಿಯೇ ಅಡಗಿದೆ. ಇದು ನಮ್ಮನ್ನ ಎಲ್ಲ ಋಣ ರೋಗ ರಿಪ್ಪುಗಳಿಂದ ಮುಕ್ತಗೊಳಿಸಿದೆ. ನಾವು ಹೊಸ ಆಯ್ಕೆಗಳನ್ನು ಮಾಡಿಕೊಳ್ಳಲು ಸಮರ್ಥರಾಗಿದ್ದೇವೆ. ನಮ್ಮ ಆರೋಗ್ಯದಲ್ಲಿ, ಸಂಬಂಧಗಳಲ್ಲಿ, ಉದ್ಯೋಗದಲ್ಲಿ, ವ್ಯಾಪಾರದಲ್ಲಿ, ಹಣಕಾಸಿನಲ್ಲಿ ನಾವು ಅಭಿವೃದ್ಧಿಯನ್ನ ಸಾಧಿಸುತ್ತಿದ್ದೇವೆ. ಮನಸ್ಸು ಶಾಂತವಾಗಿದೆ. ಆತ್ಮ ದೈವಿ ಉತ್ಸಾಹದಿಂದ ತುಂಬಿದೆ. ಈ ಭಾವನೆಯಿಂದ ಸ್ವಲ್ಪ ಹೊತ್ತು ನಿಮ್ಮ ಉಸಿರಿನ ಮೇಲೆ ಗಮನ ಇಡಿ. I am sorry. Please forgive me. Thank you. I love you. I am sorry. Please forgive me. Thank you. I love you. I am sorry. Please forgive me. Thank you. I love you. ಎಲ್ಲರೂ ನಿಧಾನವಾಗಿ ದೀರ್ಘವಾದ ಉಸಿರನ್ನ ತೆಗೆದುಕೊಂಡು ಎರಡು ಕೈಗಳನ್ನ ಜೋರಾಗಿ ಉಜ್ಜಿಕೊಂಡು ಅದರಿಂದ ಉತ್ಪತ್ತಿಯಾದ ಶಾಖವನ್ನ ಕಣ್ಣುಗಳಿಗೆ ಕೊಡುತ್ತಾ ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನ ತೆರೆಯಿರಿ. slowly open your eyes. ನಿಧಾನವಾಗಿ ಕಣ್ಣು ಬಿಡಬೇಕು. ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಈ ರೀತಿಯ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ಡಿಸ್ಕ್ರಿಪ್ಷನಲ್ಲಿ ಇರುವ ಲಿಂಕನ್ನು ಕ್ಲಿಕ್ ಮಾಡಿ ವಾಟ್ಸಪ್ ಕಮ್ಯುನಿಟಿಗೆ ಸೇರಿ. ಪ್ರತಿದಿನ ರಾತ್ರಿ 9:30ಕ್ಕೆ ಉಚಿತ ಹೀಲಿಂಗ್ ಸೆಷನ್ ಆಯೋಜಿಸಿದ್ದೇವೆ. ಈ ಸೆಷನ್ನಲ್ಲಿ ಭಾಗವಹಿಸಲು ಎಲ್ಲರನ್ನು ಆಹ್ವಾನಿಸುತ್ತೇವೆ. ಧನ್ಯವಾದಗಳು. ಪ್ರಜ್ಞಾ ಪ್ರಕಲ್ಪ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನಿರ್ದಿಷ್ಟ ಸಮಸ್ಯೆ ಇದ್ದು ಖಾಸಗಿ ಸಮಾಲೋಚನೆ ಅವಶ್ಯಕತೆ ಇರುವವರು ಪರ್ಸನಲ್ ಪೇಡ್ ಸೆಷನ್ಗೆ ಸೇರಬಹುದು. ಹೆಚ್ಚಿನ ಮಾಹಿತಿಗಾಗಿ ವಾಟ್ಸಪ್ ಕಮ್ಯುನಿಟಿ ಅಡ್ಮಿನ್ಗೆ ಮೆಸೇಜ್ ಮಾಡಿ. ಸ್ಕ್ರೀನ್ನಲ್ಲಿ ಬರ್ತಾ ಇರುವ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಬಹುದು ಅಥವಾ ಡಿಸ್ಕ್ರಿಪ್ಷನ್ನಲ್ಲಿರುವ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಬಹುದು.